Good morning, dear students. Financial Management bcom 5th semester. Session number 28. The chapter name is Capital Structure. ನಾವು ಈಗಾಗಲೇ ಹಿಂದಿನ ಸೆಷನ್ನಲ್ಲಿ ಕಂಪ್ಯೂಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ EBIT, EBT ಆ್ಯಂಡ್ EPS ಇದರ 3 ಲೆಕ್ಕಗಳನ್ನು ಮಾಡಿದ್ವಿ. ಈಗ ಅದರ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡೋಣ. ಸೊ ಪ್ರಾಬ್ಲಮ್ ನಂಬರ್ 4. ಸೇಲ್ಸ್ rupees 4 lakh less returns rupees 10,000, cost of goods sold rupees 3 lakh, administration and selling expenses rupees 20,000, interest on loan rupees 5,000, income tax rupees 10,000, preference dividend rupees 15,000, equity share capital rupees 1 lakh at rupees 10 per share. ಫೈಂಡ್ ಔಟ್ EPS. ನೋಡಿ, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಮಗೆ ಈ ಲೆಕ್ಕನ ಮಾಡಬೇಕು ಅಂದರೆ ನಮಗೆ ಫಾರ್ಮ್ಯಾಟ್ ನಾನೇನು ಮಾಡಿಸಿದ್ದೆ ನಿಮಗೆ ಹಿಂದಿನ ಸೆಷನ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ಫಾರ್ಮ್ಯಾಟ್ ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು. ಓಕೆನಾ? ಸೊ ಈ ಫಾರ್ಮ್ಯಾಟು ನೀವು ಹಿಂದಿನ ಸೆಷನ್ಗಳನ್ನು ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಮೊದಲನೇದಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ನೋಡಿ, ಸೊಲ್ಯೂಷನ್ನು ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಪರ್ ಶೇರ್. ಹೇಗೆ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಸೇಲ್ಸ್, ನೆಟ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸೇಲ್ಸ್ rupees 4 lakh ನೋಡಿ, ಸೇಲ್ಸ್ rupees 4 lakh ಬರ್ಕೊತೀವಿ. ಜೊತೆಗೆ ಲೆಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಲೆಸ್ ರಿಟರ್ನ್ಸ್ ಅಂದರೆ ಏನು? ಸೇಲ್ಸ್ ರಿಟರ್ನ್ಸ್ ಅಲ್ವಾ? ಹಾಗಾಗಿ ಸೇಲ್ಸಲ್ಲಿ ಲೆಸ್ ಸೇಲ್ಸ್ ರಿಟರ್ನ್ ಮಾಡ್ಕೋಬೇಕು. ಸೇಲ್ಸ್ 4 lakh ಇದೆ, ಲೆಸ್ ಸೇಲ್ಸ್ ರಿಟರ್ನ್ಸ್ ಮಾಡಿಕೊಂಡ್ರೆ 10,000, ನೆಟ್ ಸೇಲ್ಸ್ ಈಕ್ವಲ್ಸ್ ಟು 3,90,000. ಸೊ ನೆಟ್ ಸೇಲ್ಸ್ ಏನಾಯ್ತು ಈಗ? 3,90,000. ಸೊ ಈ ಸೇಲ್ಸಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ನಾವು ಏನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮಾಡಿರ್ತೀವಿ ನಾವು ಅವುಗಳನ್ನೆಲ್ಲ ಲೆಸ್ ಮಾಡಬೇಕಾಗತ್ತೆ. ಅವಾಗ ನಮ್ಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಓಕೆನಾ? ಸೊ ಏನೇನು ಖರ್ಚು ಮಾಡಿದ್ದೀವಿ ನಾವು ಅಂದರೆ ಡೈರೆಕ್ಟ್ಲಿ ಅಥವಾ ಏನಂತ ಕರಿತೀವಿ, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಮತ್ತು ಏನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅದು, ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಟೋಟಲಿ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವು ಲೆಸ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸನ್ನು ಬಿಟ್ಟು, ಮತ್ತು ಪ್ರಿಫರೆನ್ಸ್ ಡಿವಿಡೆಂಟ್ನ ಬಿಟ್ಟು. ಸೊ ಹಾಗಾಗಿ ಸೇಲ್ಸಲ್ಲಿ ಲೆಸ್ ರಿಟರ್ನ್ಸ್ ಮಾಡಿದ್ರೆ ನಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಓಕೆನಾ? ಸೊ ಅದು 3,90,000 ಇದೆ. ನೆಕ್ಸ್ಟ್ ನೋಡೋಣ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಎಷ್ಟಿದೆ? 3 lakh. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇನ್ವಾಲ್ವ್ಡ್ ಇನ್ ಫ್ಯಾಕ್ಟ್ರಿ ಅಲ್ವಾ? ಏನು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಡೈರೆಕ್ಟಾಗಿ ಏನೇನು ಖರ್ಚು ಮಾಡ್ತಾರೋ ಸೊ ಅವುಗಳನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಸೊ ನಾವು 3,90,000 ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3 lakh ಮಾಡ್ತೀವಿ. ಸೊ 3,90,000 ಮೈನಸ್ 3 lakh ಮಾಡಿದ್ರೆ ಎಷ್ಟು ಬರುತ್ತೆ? 90,000. ಇದನ್ನು ನಾವೇನಂತ ಕರಿತೀವಿ? ಗ್ರಾಸ್ ಪ್ರಾಫಿಟ್. ಯಾವಾಗಲೂ ಅಷ್ಟೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ಮೇಲೆ ಬರೋದೇ ಗ್ರಾಸ್ ಪ್ರಾಫಿಟ್. ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಇದು ಗೊತ್ತಿರುತ್ತೆ ನಿಮಗೆ. ಸೊ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಟು 90,000. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ rupees 20,000. ಸೊ ನಾವೇನು ಮಾಡಬೇಕು? ಗ್ರಾಸ್ ಪ್ರಾಫಿಟಲ್ಲಿ ನೆಟ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆವಾಗ ಏನು ಮಾಡ್ತೀವಿ? ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನು ಕೂಡ ಲೆಸ್ ಮಾಡ್ತೀವಿ. ಅದೇ ಥರ ಇಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಸೊ 90,000 ಗ್ರಾಸ್ ಪ್ರಾಫಿಟಲ್ಲಿ 20,000 ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ 70,000 ಬರುತ್ತೆ. ಅದನ್ನು ನಾವು EBIT ಅಥವಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಗಮನ ಇರಲಿ, ನಾನು ರಿಪೀಟ್ ಮಾಡ್ತೀನಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಜೊತೆಗೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೂಡ ಕರಿತೀವಿ. ಸೊ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIT ಎಷ್ಟು ಬಂತು? 70,000 ಬಂತು. ಸೊ ಇದು ಹೆಸರೇ ಹೇಳೋ ಹಾಗೆ ಅರ್ನಿಂಗ್ ಬಿಫೋರ್ ಅಥವಾ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅಂದರೆ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ನ ನಾವಿನ್ನೂ ಲೆಸ್ ಮಾಡಿಲ್ಲ. ಇಂಟ್ರೆಸ್ಟ್ ಯಾರಿಗೆ ಕೊಡ್ತೀವಿ? ನಾವು ತೊಗೊಂಡಿರೋ ಲೋನಿಗೆ ಮತ್ತು ನಾವು ಇಶ್ಯೂ ಮಾಡಿರೋ ಡಿಬೆಂಚರ್ಸು, ಬಾಂಡ್ಸಿಗೆ ಕೊಡಬೇಕಾಗತ್ತೆ ಕಂಪನಿಯವರು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆದ ನಂತರ ಇಂಟ್ರೆಸ್ಟ್ ಆನ್ ಲೋನ್. ಯಾವಾಗಲೂ ಅಷ್ಟೇ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕಾಗತ್ತೆ? ಇಂಟ್ರೆಸ್ಟ್ಗಳನ್ನು ಮೊದಲನೇದಾಗಿ ಸಾಲಗಾರರಿಗೆ ಪೇ ಮಾಡಬೇಕು. ಸೊ ಇಲ್ಲಿ ಲೋನಿಗೆ ಬಂದಿರೋಂಥ ಇಂಟ್ರೆಸ್ಟು 5,000. ಸೊ ನಾವು EBITಲಿ ಏನು ಮಾಡಬೇಕಾಗತ್ತೆ?
ಇಂಟ್ರೆಸ್ಟ್ ಆನ್ ಲೋನ್ 5,000ನ ಲೆಸ್ ಮಾಡಬೇಕಾಗುತ್ತೆ. ಸೊ 5,000 ಲೆಸ್ ಮಾಡಿದ್ರೆ EBIT 70,000 ಮೈನಸ್ 5,000 ಮಾಡಿದ್ರೆ EBT ಅಂದರೆ ಏನೋ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬಟ್ ಆಫ್ಟರ್ ಇಂಟ್ರೆಸ್ಟ್ ಡಿಡಕ್ಷನ್ ಆದಮೇಲೆ ನಮ್ಮ ಹತ್ರ ಸಿಗೋದು EBT. ಸೊ 70,000ಅಲ್ಲಿ 5,000 ಹೋದರೆ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸು 65,000 ಸಿಕ್ತು. ಸೊ ಇದು ಬಿಫೋರ್ ಟ್ಯಾಕ್ಸ್ ಅಲ್ವಾ, ಇಡೀದನ್ನು ಈಗೇನು ಮಾಡಬೇಕಾಗುತ್ತೆ, ನಾವು ಟ್ಯಾಕ್ಸನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ಏನಿದೆ ನೋಡೋಣ. ಸೊ ಇನ್ಕಮ್ ಟ್ಯಾಕ್ಸ್ ರುಪೀಸ್ 10,000, ಟ್ಯಾಕ್ಸು 10,000 ಇದೆ. ಸೊ ಲೆಸ್ ಟ್ಯಾಕ್ಸ್ 10,000. ಸೊ 65,000ಅಲ್ಲಿ 10,000 ಹೋದರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಉಳಿಯುತ್ತೆ, ಅದನ್ನು 55,000 ಅಂತ ಕರೀತೀವಿ. ಏನು ನಾವು ಈ 65,000ಅಲ್ಲಿ 10,000 ಹೋದರೆ ಏನು ಬರುತ್ತೆ, 55,000 ಬರುತ್ತೆ. ಅದನ್ನು ನಾವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಥವಾ EAT ಅಂತಲೂ ಕರಿತೀವಿ. ಓಕೆನಾ. ಸೊ ಈಗೇನು ಮಾಡಬೇಕಂದ್ರೆ ಯಾವಾಗಲೂ ಗೌರ್ಮೆಂಟಿಗೆ ಟ್ಯಾಕ್ಸ್ ಆಗ್ತಿದ್ದಂಗೆ ಡಿವಿಡೆಂಟ್ ಕೊಡಬೇಕು. ಯಾರಿಗೆ, ಫಿಕ್ಸ್ಡ್ ಡಿವಿಡೆಂಟ್ ಅರ್ನ್ ಮಾಡೋಂತಹ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಯಾಕಂದರೆ ದೇ ಹ್ಯಾವ್ ದ ರೈಟ್ ಆಫ್ ಫಸ್ಟ್ ಪ್ರಿಫರೆನ್ಸ್ ಇನ್ ದ ಪೇಮೆಂಟ್ ಆಫ್ ಡಿವಿಡೆಂಟ್ನ ಪೇಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಸೊ ಅವರಿಗೆ ಡಿವಿಡೆಂಟ್ನ ಕೊಡಬೇಕಾಗತ್ತೆ. ಸೊ ಅವರ ಕೊಡಬೇಕಾದಂಥ ಡಿವಿಡೆಂಟ್ ಇಲ್ಲಿ ಎಷ್ಟಿದೆ, ರುಪೀಸ್ 15,000. ಪ್ರಿಫರೆನ್ಸ್ ಡಿವಿಡೆಂಟ್ ರುಪೀಸ್ 15,000. ಸೊ 55,000ಅಲ್ಲಿ 15,000 ಪ್ರಿಫರೆನ್ಸ್ ಡಿವಿಡೆಂಟ್ನ ನಾವು ಕೊಟ್ಟರೆ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಲಾಸ್ಟ್ ಉಳಿಯೋದು ಎಷ್ಟು ರೂಪಾಯಿ, 40,000 ರೂಪಾಯಿ ಉಳಿಯುತ್ತೆ. ಸೊ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಈಸ್ 40,000. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಅರ್ನಿಂಗ್ ಪರ್ ಶೇರ್ ಈ 40,000ನ ಎಲ್ಲ ಶೇರ್ಗಳಿಗೂ ಏನು ಮಾಡಬೇಕಾಗತ್ತೆ, ಹಂಚಬೇಕಾಗತ್ತೆ. ಹೇಗೆ ಅದನ್ನು ಮಾಡೋದು, ಸೊ ಫಾರ್ಮುಲಾ ಇದೆ. EPS ಈಕ್ವಲ್ಸ್ ಟು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಓಕೆನಾ. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಎಷ್ಟು, 40,000. ಹಾಗಾದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು, ಇಲ್ಲಿ ನೋಡಿ ಲಾಸ್ಟ್ ಒಂದು ಲೈನ್ ಇದೆ, ಏನಂತ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ರುಪೀಸ್ 1,00,000. ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ, 1,00,000 ಕೊಟ್ಟಿದ್ದಾರೆ ಅಟ್ ರುಪೀಸ್ 10 ಪರ್ ಶೇರ್. ಒಂದು ಶೇರಿಗೆ 10 ರೂಪಾಯಿ ಅಂದರೆ 1,00,000 ರೂಪಾಯಿ ಕ್ಯಾಪಿಟಲ್ ಇದೆ ಅಂದರೆ ಎಷ್ಟು ಶೇರ್ಸ್ ಇರಬೇಕಾಯ್ತು ಅಲ್ವಾ. ಸೊ ನೋಡಿ ಒಂದು ಶೇರ್ಸಿಗೆ 10 ರೂಪಾಯಿ ಅಂದರೆ 1,00,000 ರೂಪಾಯಿಗೆ ಎಷ್ಟು ಶೇರ್ಸ್ ಆಗುತ್ತೆ, 10,000 ಶೇರ್ಸ್ ಇಂಟು 10 ರೂಪೀಸ್ ಮಾಡಿದಾಗ ನೋಡಿ 10 ಪರ್ ಶೇರ್ ಅಲ್ವಾ. ಸೊ 10,000 ಶೇರ್ಸ್ ಇಂಟು 10 ಪರ್ ಶೇರ್ ಮಾಡಿದವಾಗ 1,00,000 ರೂಪಾಯಿ ಬರುತ್ತೆ. ಅದರ ಅರ್ಥ ಏನು, ನಮ್ಮ ಈ ಒಂದು ಕಂಪ್ನಿಯಲ್ಲಿ ಎಷ್ಟಿದೆ ಅಂತ ಆಯ್ತು, ಹಂಗಾದ್ರೆ 10,000 ಈಕ್ವಿಟಿ ಶೇರ್ಸ್ ಇದೆ. ಸೊ ಹಾಗಾಗಿ ಏನು ನಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 40,000 ಬಂದಿತ್ತು, ಅದನ್ನು ಎಷ್ಟು ಶೇರ್ಸ್ಗಳಿಗೆ ಹಂಚಬೇಕಾಗತ್ತೆ, ನಾವೀಗ 10,000 ಶೇರ್ಸ್ಗಳಿಗೆ ಹಂಚಬೇಕಾಗತ್ತೆ ಅಲ್ವಾ. ಸೊ 40,000 ಡಿವೈಡೆಡ್ ಬೈ 10,000 ಮಾಡಿದವಾಗ ನಮಗೆ ರುಪೀಸ್ ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು. ಸೊ 40,000 ಡಿವೈಡೆಡ್ ಬೈ 10,000 ಮಾಡಿದವಾಗ ರುಪೀಸ್ 4.0 ಪರ್ ಶೇರ್ ಅಂದರೆ 4 ಪರ್ ಶೇರ್ ಬರಬೇಕು, ಅಲ್ಲಿ ಪಾಯಿಂಟ್ ಮಿಸ್ ಆಗಿತ್ತು, ಹಾಗಾಗಿ ಎಡಿಟ್ ಮಾಡಿದ್ದೀನಿ. ಸೊ EPS ಈಕ್ವಲ್ಸ್ ಟು ನಮ್ಮ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬಂದಿತ್ತು, 40,000 ಬಂದಿತ್ತು, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, 10,000 ಇದೆ. ಸೊ 40,000ಅನ್ನು ನೀವು 10,000 ಶೇರ್ಸ್ಗಳವರಿಗೆ ಹಂಚಬೇಕಾಗತ್ತೆ. ಹಾಗಾಗಿ ಒಂದು ಶೇರಿಗೆ 4 ರೂಪೀಸ್ ಏನು ಬೀಳುತ್ತೆ, ಅರ್ನಿಂಗ್ಸು ಸಿಗುತ್ತೆ. ಸೊ EPS ಈಕ್ವಲ್ಸ್ ಟು ಆರ್ ಅರ್ನಿಂಗ್ ಪರ್ ಶೇರ್ ಈಕ್ವಲ್ಸ್ ಟು ರುಪೀಸ್ 4 ಪರ್ ಶೇರ್. ಓಕೆನಾ. ಸೊ ಇದು 4ನೇ ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ 5. ವಿಕ್ರಮ್ ಕಂಪನಿ ಹ್ಯಾಸ್ ಎ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 5 lakh ಡಿವೈಡೆಡ್ ಇಂಟು ಶೇರ್ಸ್ ಆಫ್ ರುಪೀಸ್ 10 ಈಚ್. ವಿಕ್ರಮ್ ಕಂಪನಿ ಶೇರ್ ಕ್ಯಾಪಿಟಲ್ ಇದೆಯಂತ ಎಷ್ಟು, 5 ಲಕ್ಷ ರೂಪಾಯಿ ಇದೆಯಂತ, ಡಿವೈಡೆಡ್ ಇಂಟು ಶೇರ್ಸ್ ಆಫ್ ರುಪೀಸ್ 10 ಈಚ್. ತಾಗ್ತಿದೆ ಹೇಳ್ತಿರೋದು. ಸೊ ಈ ವಿಕ್ರಮ್ ಕಂಪ್ನಿಯವ್ರ ಹತ್ರ ಈಗ ಆಲ್ರೆಡಿ ಎಷ್ಟಿದೆ ಅಂತ, 5 lakh ರೂಪೀಸ್ ಇದೆಯಂತೆ. ಒಂದೊಂದು ಶೇರ್ನ ವ್ಯಾಲ್ಯೂ 10 ರೂಪೀಸ್ ಅಂತ ಹೇಳಿದ್ರೆ ಒಟ್ಟು ಅವ್ರ ಹತ್ರ ಎಷ್ಟಿದೆ ಅಂತ ಆಯಿತು, 50,000 ಶೇರ್ಸ್ ಇದೆ ಅಂತ ಆಯಿತು. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದೇನೋ, ಆಲ್ರೆಡಿ ಅವ್ರದ್ದು ಶೇರ್ ಕ್ಯಾಪಿಟಲ್ ಇದೆ 5 lakh ರೂಪೀಸು,
10 rupees ಪರ್ ಶೇರ್ ಅಂದರೆ ಅರ್ಥ ಏನೋ 50,000 ಶೇರ್ಸ್ಗಳು ಅವ್ರ ಹತ್ರ ಆಲ್ರೆಡಿ ಈಕ್ವಿಟಿ ಶೇರ್ಸು ಇದೆ ಅಂತ. ಓಕೆನಾ. ದ ಮ್ಯಾನೇಜ್ಮೆಂಟ್ ಈಸ್ ಪ್ಲಾನಿಂಗ್ ಟು ರೈಸ್ ಅನದರ್ ₹250,000 ಟು ಫೈನಾನ್ಸ್ ಎ ಮೇಜರ್ ಪ್ರೋಗ್ರಾಮ್ ಆಫ್ ಎಕ್ಸ್ಪ್ಯಾನ್ಷನ್. ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿದೆ ಅಂದರೆ ಇನ್ನೊಂದು ₹2,50,000 ಏನೋ ಫೈನಾನ್ಸ್ನ ನಾವು ರೈಸ್ ಮಾಡಬೇಕು. ಯಾವ ಪರ್ಪಸ್ಸಿಗೋಸ್ಕರ ಅಂದರೆ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ, ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಇವ್ರಿಗೆ ₹2,50,000 ಫೈನಾನ್ಸ್ ಅವಶ್ಯಕತೆ ಇದೆ. ಸೊ ಆ್ಯಂಡ್ ಈಸ್ ಕನ್ಸಿಡರಿಂಗ್ ದ ಫಾಲೋವಿಂಗ್ ಆಲ್ಟರ್ನೇಟಿವ್ಸ್ ಫಾರ್ ರೈಸಿಂಗ್ ದಿಸ್ ಅಮೌಂಟ್. ಈ ₹2,50,000 ಅವರು ಈಗ ಫೈನಾನ್ಸನ್ನು ತಗೋಬೇಕು ಅಂದರೆ ಯಾವ್ಯಾವ ರೂಪದಲ್ಲಿ ತಗೋಬೋದು ಅನ್ನೋದಕ್ಕೆ ಈ ಕೆಳಗಿನ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದಾರಂತೆ. ಮೊದಲನೇ ಆಪ್ಷನ್ ಅವರಿಗಿರೋದು ಇಶ್ಯೂ ಆಫ್ 25,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಈಗಾಗಲೇ ಅವ್ರ ಹತ್ರ 50,000 ಈಕ್ವಿಟಿ ಶೇರ್ಸ್ಗಳಿದ್ದಾವೆ. ಒಂದೊಂದು ಶೇರ್ಸ್ನ ವ್ಯಾಲ್ಯೂ ₹10. ಈಗ ಹೊಸದಾಗಿ ಏನು ಮಾಡಬೇಕು, ₹2,50,000 ಬೇಕಲ್ವಾ. ಸೊ ₹2,50,000 ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, 25,000 ಈಕ್ವಿಟಿ ಶೇರ್ಸ್ನ ರಿಲೀಸ್ ಮಾಡೋದು ಅಂತ. ₹10 ಒಂದು ಶೇರ್ನಂಗೆ ಮಾರಾಟ ಮಾಡಿದ್ರೆ ನೋಡಿ 25,000 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತೆ, ₹2,00,000 ಬರುತ್ತೆ ಅವರಿಗೆ. ಇದು ಒಂದು ಪ್ಲ್ಯಾನ್ ಅವ್ರದ್ದು. ಇನ್ನೊಂದು ಪ್ಲ್ಯಾನ್ ಏನಂದರೆ ಅವ್ರದ್ದು ಇಶ್ಯೂ ಆಫ್ 25,000 12% ಪ್ರಿಫರೆನ್ಸ್ ಶೇರ್ ಆಫ್ ₹10 ಈಚ್. ಮೊದಲನೇದು ಈಕ್ವಿಟಿ ಶೇರು. ಇಲ್ಲಿ 25,000 ಪ್ರಿಫರೆನ್ಸ್ ಶೇರ್ಗಳನ್ನ ಮಾರಾಟ ಮಾಡೋದು. ಆ ಪ್ರಿಫರೆನ್ಸ್ ಶೇರಿನ ವ್ಯಾಲ್ಯೂನು ₹10 ಪರ್ ಈಚ್ ಅಥವಾ 10 ಪರ್ ಪ್ರಿಫರೆನ್ಸ್ ಶೇರ್. ಒಂದೊಂದು ಶೇರಿಗೆ ₹10 ಹಾಗೆ 25,000 ಪ್ರಿಫರೆನ್ಸ್ ಶೇರ್ನ ಮಾರಾಟ ಮಾಡೋದು. ಅದಕ್ಕೆ ನೀವು ಫಿಕ್ಸ್ಡ್ ಡಿವಿಡೆಂಟ್ ಎಷ್ಟು ಕೊಡಬೇಕು, 12%. ಯಾವಾಗಲೂ ಅಷ್ಟೇ ಪ್ರಿಫರೆನ್ಸ್ ಶೇರ್ಸ್ ಜೊತೆಗೆ ಪರ್ಸೆಂಟೇಜ್ ಕೊಟ್ಟಿಯಾರಂದರೆ ದ ರೇಟ್ ಆಫ್ ರಿಟರ್ನ್ ಶುಡ್ ಬಿ ಗಿವನ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಆ ಒಂದು 12% ಫಿಕ್ಸ್ಡ್ ಡಿವಿಡೆಂಟ್ನ ನೀವು ಕೊಡಬೇಕಾಗತ್ತೆ. ಓಕೆನಾ. ಸೊ ಇದೊಂದು ದಾರಿ. ಇದನ್ನು ಮಾರಾಟ ಮಾಡಿದ್ರೂ ₹2,00,000 ಬಂದುಬಿಡುತ್ತೆ. ಇನ್ನೊಂದಿದೆ ಅವ್ರ ಹತ್ರ ಸಿ ಇಶ್ಯೂ ಆಫ್ 10% ಡಿಬೆಂಚರ್ಸ್ ಆಫ್ ₹2,50,000. ₹2,00,000 ವ್ಯಾಲ್ಯೂ ಇರೋ ಡಿಬೆಂಚರ್ನ ಮಾರಾಟ ಮಾಡೋದು, ಅದಕ್ಕೆ 10% ಬಡ್ಡಿ ಕೊಡೋದು. ಸೊ ಈ 3 ಆಲ್ಟರ್ನೇಟಿವಲ್ಲಿ ಅವ್ರು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದಲ್ವಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈಗ ದ ಕಂಪನೀಸ್ ಪ್ರೆಸೆಂಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂದರೆ ಏನು, EBIT ಈಗ ಎಷ್ಟಿದೆ ಅಂದರೆ ₹2,00,000 ಇದೆ. ಓಕೆನಾ, ಪರ್ ಆ್ಯನಮ್. ಟ್ಯಾಕ್ಸ್ 50% ಇದೆ. EBIT ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕೊಟ್ಟಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಫೆಕ್ಟ್ ಆಫ್ ಈಚ್ ಆಫ್ ದ ಅಬೋವ್ ಮೋಡ್ಸ್ ಆಫ್ ಫೈನಾನ್ಸಿಂಗ್ ಆನ್ ದ ಅರ್ನಿಂಗ್ ಪರ್ ಶೇರ್. ಏನು ಮಾಡ್ಬೇಕು ನಾವೀಗ, ಈ 3 ಪ್ಲ್ಯಾನ್ಗಳ ಮೂಲಕ ಅರ್ನಿಂಗ್ ಪರ್ ಶೇರ್ ಯಾವ ಥರ ಬರುತ್ತೆ, ಏನು ಎಫೆಕ್ಟ್ ಮಾಡುತ್ತೆ ಈ ಡಿಸಿಷನ್ ಮೇಲೆ. ಅರ್ನಿಂಗ್ ಪರ್ ಶೇರ್ನ ನೋಡ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಯಾವುದು ಸೂಟೇಬಲ್ ಅನ್ನೋದನ್ನು ನಾವು ಅವರಿಗೆ ಸಜೆಸ್ಟ್ ಮಾಡಬೇಕಾಗತ್ತೆ. ಯಾವುದು EPS ಜಾಸ್ತಿ ಬರುತ್ತೋ ಆ ಪ್ಲ್ಯಾನನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ. ಸೊ ಅದಕ್ಕೆ ನಾವು ಒಂದೆರಡು ಏನೋ ನಮಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ ಮೊದಲನೇದು EBIT ಕಂಟಿನ್ಯೂಸ್ ಟು ಬಿ ದ ಸೇಮ್ ಇವನ್ ಆಫ್ಟರ್ ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ನ ನಂತರನೂ EBIT ಸೇಮ್ ಇದ್ದರೆ ಏನಾಗುತ್ತೆ EPS ಅಂತ. ಇನ್ನೊಂದು EBIT ಇನ್ಕ್ರೀಸಸ್ ಬೈ ₹50,000. EBIT ಏನಾದರೂ ₹50,000 ಜಾಸ್ತಿ ಆದರೆ, ಅಂದರೆ ಈಗ ₹2,00,000 ಅಂತ ಕೊಟ್ಟಿದ್ದಾರಲ್ವ EBIT, ₹2,50,000 ಇದ್ದರೆ EPS ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 2 ಕೇಸ್ ಕೊಟ್ಟಿದ್ದಾರೆ. ಓಕೆನಾ. 2 ಕೇಸು 3 ಪ್ಲ್ಯಾನ್. 2 ಕೇಸ್ ಅಂದರೆ ಏನು, ಒಂದು ಸರಿ ₹2,00,000 EBIT ಇದ್ದರೆ ಯಾವ ಪ್ಲ್ಯಾನು ಸೂಟೇಬಲ್ ಅಂತ. ಇನ್ನೊಂದು ಅಕಸ್ಮಾತ್ ಏನಾದರೂ EBIT ₹50,000 ಜಾಸ್ತಿ ಆಯಿತು ಅಂದರೆ 50,000 ಜಾಸ್ತಿ ಆಯಿತು ಅಂದರೆ ಅರ್ಥ ಏನು, 2,50,000 EBIT ಇದ್ದವಾಗ EPSನ ಕ್ಯಾಲ್ಕುಲೇಟ್ ಮಾಡಿ ಯಾವ್ದು ಬೆಟರ್ ಅಂತ ನಾವೀಗ ಅವರಿಗೆ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ತಲೆಯಲ್ಲಿ ಇಟ್ಕೊಂಡಿರಬೇಕು. ಕಂಪನಿ ಹತ್ರ ಆಲ್ರೆಡಿ ₹5,00,000 ವ್ಯಾಲ್ಯೂ ಇರೋ ಕ್ಯಾಪಿಟಲ್ ಇದೆ, ಅಂದರೆ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದೊಂದು ಶೇರಿನ ವ್ಯಾಲ್ಯೂ ₹10 ಅಂದರೆ ನಮ್ಮ ಹತ್ರ ಆಲ್ರೆಡಿ 50,000 ಶೇರ್ಸ್ಗಳು ಇದೆ ಅನ್ನೋದೊಂದು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ನಮ್ಮ ಹತ್ರ 3 ಪ್ಲ್ಯಾನ್ ಇದೆ. ಒಂದು ಬರೀ ಈಕ್ವಿಟಿ ಶೇರ್ನ ಮಾರಾಟ ಮಾಡೋದು, ಇನ್ನೊಂದು ಬರೀ ಪ್ರಿಫರೆನ್ಸ್ ಶೇರ್ನ ಮಾರಾಟ ಮಾಡೋದು, ಇನ್ನೊಂದು ಬರೀ ಡಿಬೆಂಚರ್ನ ಮಾರಾಟ ಮಾಡೋದ್ರ ಮೂಲಕ ₹2,50,000 ನಾವೀಗ ಫಂಡ್ ರೈಸ್ ಮಾಡಬೇಕು. ಓಕೆನಾ. ಅದಕ್ಕೆ ಬೇಕಾದಂಥ EBIT ಟ್ಯಾಕ್ಸ್ ರೇಟನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಇದ್ರ ಮೂಲಕ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ವೆನ್ ದ EBIT ಈಸ್ ₹2,00,000. ಸೊ ಅಲ್ಲಿ ನಂಬರಿಂಗ್ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ನಂಬರ್ 1. ಕೇಸ್ 1 ಏನು ಮಾಡಬೇಕಾಗತ್ತೆ, ವೆನ್ ದ EBIT ಈಸ್ ₹2,00,000 ಅಂದರೆ ಏನೋ ನಮ್ಗೆ ಕೊಟ್ಟಿರ್ತಾರಲ್ಲ ಈ EBIT 2,00,000 ಅಂತಲೇ ಕೊಟ್ಟಿದ್ದಾರೆ. ಸೊ 2,00,000 ಕೊಟ್ಟಾಗ
ನೀವು ಯಾವ ರೀತಿ ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಸೊ ನೋಡಿ ಇಲ್ಲಿ ತುಂಬ ತಲೆ ಕೆಡಿಸ್ಕೋಬೇಕಾಗಿರೋದು ನೀವೇನಂದರೆ ಯಾವ ರೀತಿ ನೀವು ಟ್ಯಾಬ್ಯುಲೇಷನ್ ಮಾಡ್ತೀರಾ, ಟೇಬಲ್ ಹಾಕ್ತೀರಾ ಅಂತ. ಮೊದಲನೇದಾಗಿ ಪರ್ಟಿಕ್ಯುಲರ್ಸ್ ಹಾಕ್ಕೊತೀರಾ. ನಿಮ್ಮದೇನೇ ಇನ್ಫಾರ್ಮೇಷನ್ ಬರೆಯೋದಿದ್ರೂ ನೀವು ಪರ್ಟಿಕ್ಯುಲರ್ಸ್ ಒಳಗಡೆ ಬರ್ಕೊತೀರಾ. ಇನ್ನೊಂದು ಕಾಲಮ್ ಏನು ಅಂದರೆ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಓಕೆನಾ? ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಅರ್ಥ ಏನು? ಈಗ ಆಲ್ರೆಡಿ ಇರತಕ್ಕಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಏನು ಅಂತ. ಈಗ ಆಲ್ರೆಡಿ ಇರೋ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು? 50,000 ಈಕ್ವಿಟಿ ಶೇರ್ ಇದೆ ಅಲ್ವಾ? 50,000 ಈಕ್ವಿಟಿ ಶೇರ್ ಇದೆ ಅಂದರೆ ಅದು ಆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರಿಗೂ ನೀವು ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದರದ್ದು ಒಂದು ಕಾಲಮು. ನೆಕ್ಸ್ಟು ₹250,000 ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಹೊಸದಾಗಿ ನೀವು 2.5 ಲಕ್ಷ ರೂಪಾಯಿ ಫಂಡನ್ನೇನು ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಪ್ಲ್ಯಾನ್ನ ನಾವು ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಫಾಂಟಲ್ಲಿ ನಾನು ಅದನ್ನು ಮಾಡಿದ್ದೀನಿ. ಗೊತ್ತಾಯ್ತಾ? ಸೊ ನೆನಪಿರಲಿ, ಪರ್ಟಿಕ್ಯುಲರ್ಸ್ ಎಲ್ಲ ಇನ್ಫಾರ್ಮೇಷನ್ ಬರೆಯೋದಕ್ಕೆ. ಇನ್ನೊಂದು ಎರಡನೇ ಕಾಲಮ್ ಏನಿದೋ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಈಗಾಗಲೇ ಇರತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ 50,000 ಶೇರ್ಸ್ ಇದೆ ಅಲ್ವಾ? 5 ಲಕ್ಷ ರೂಪಾಯಿ ಅಮೌಂಟಿನ 50,000 ಈಕ್ವಿಟಿ ಶೇರ್ಸ್ ಇದೆಯಲ್ವಾ? ಸೊ ಅದಕ್ಕೂ ಕೂಡ ಇ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಅದರದ್ದೊಂದು ಕಾಲಮು. ಇನ್ನೊಂದು ಆ ಹೊಸದಾಗಿ 250,000 ನೀವು ರೈಸ್ ಮಾಡ್ತಿದ್ದೀರಲ್ವಾ? ಸೊ ಆ 3 ಪ್ಲ್ಯಾನಿಗೂ 3 ಕಾಲಮ್ನ ಹಾಕ್ಕೊಂಡಿದ್ದೀರ. ಸೊ ಈ ಥರ ನೀವು ಕಾಲಮ್ ಹಾಕ್ಕೊತೀರ. ಮೊದಲನೇದಾಗಿ ನೋಡಿ, ₹250,000 ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಮೊದಲನೇ ಪ್ಲ್ಯಾನ್ ಏನಾಗಿತ್ತು ಅವ್ರದ್ದು, ಆ ಪ್ಲ್ಯಾನನ್ನು ಬರೀಬೇಕು. 50,000 ಆಲ್ ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇರೋದನ್ನು ಮೆನ್ಷನ್ ಮಾಡಿರೋದಲ್ಲಿ, ಪ್ಲಸ್ ಹೊಸದಾಗಿ ಎಷ್ಟು ಈಕ್ವಿಟಿ ಶೇರು? 25,000 ಈಕ್ವಿಟಿ ಶೇರ್. ಸೊ ಮೊದಲನೇ ಪ್ಲ್ಯಾನ್ ಏನು ಅಂದರೆ ಆಲ್ರೆಡಿ ಇರೋ ಈಕ್ವಿಟಿ ಶೇರಿಗೆ ಪ್ಲಸ್ ಇನ್ನು 25,000 ಈಕ್ವಿಟಿ ಶೇರ್ನ ಆ್ಯಡ್ ಮಾಡೋದು. ಓಕೆನಾ? ಎರಡನೇ ಪ್ಲ್ಯಾನ್ ಏನು? 50,000 ಆಲ್ ಈಕ್ವಿಟಿ ಶೇರ್ಸ್. ಮೊದಲಿರೋ ಈಕ್ವಿಟಿ ಶೇರ್ಸ್ ಎಷ್ಟು? 50,000. ಅದಕ್ಕೆ ಪ್ಲಸ್ 25,000 ಪ್ರಿಫರೆನ್ಸ್ ಶೇರ್ಸ್ನ ಆ್ಯಡ್ ಮಾಡೋದು. ಮೂರನೇ ಪ್ಲ್ಯಾನ್ ಏನು? 50,000 ಆಲ್ ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇರೋದು ಪ್ಲಸ್ 250,000 ಡಿಬೆಂಚರ್ಸ್, 2.5 ಲಕ್ಷ ರೂಪಾಯಿ ವ್ಯಾಲ್ಯೂ ಇರತಕ್ಕಂಥ ಡಿಬೆಂಚರ್ನ ಮಾರಾಟ ಮಾಡೋದು. ಈ 3 ಪ್ಲ್ಯಾನಿಗೆ 3 ಕಾಲಮ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ವಿ. ಸೊ ಮೊದಲನೇದು ಪರ್ಟಿಕ್ಯುಲರ್ಸ್, ಎರಡನೇದು ಆಲ್ರೆಡಿ ಇರೋಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ಇ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೊಂದು ಕಾಲಮು, ಮೂರನೇದು 3 ಪ್ಲ್ಯಾನ್ಗಳಿಗೂ ಕಾಲಮ್. ಓಕೆನಾ? ಸೊ ಈ ರೀತಿ ಬರ್ಕೊತೀವಿ. ಈಗ ನಮ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಮೂಲಕ ನಾವು ಇ ಪಿ ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ EBIT 2 ಲ್ಯಾಕ್ ಇರುತ್ತೆ ಆಗ. ಯಾಕಂದರೆ ನಮ್ಮ ಹತ್ರ 2 ಕಂಡೀಷನ್ ಇದೆ. ಒಂದು 2 ಲ್ಯಾಕ್ EBIT ಇದ್ದಾಗ ಕ್ಯಾಲ್ಕುಲೇಟ್ ಮಾಡೋದು, ಇನ್ನೊಂದು 2,50,000 ಅಂದರೆ 50,000 ಇನ್ಕ್ರೀಸ್ EBIT ಆದವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಅದರಲ್ಲಿ ನಾವೀಗ 2 ಲ್ಯಾಕ್ ಇದ್ದವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಿದ್ವಿ. ಮೊದಲನೇದು ಫಸ್ಟ್ ಏನು ಮಾಡ್ಕೋಬೇಕು, ಫಾರ್ಮೆಟ್ ಪ್ರಕಾರ ನಮಗೆ ಕೊಟ್ಟಿರೋದು EBIT ಅಲ್ವಾ? ಸೊ EBIT ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೂಡ ಕರಿತೀವಿ, ನೆನಪಲ್ಲಿ ಇಟ್ಕೋಬೇಕು ಇದನ್ನು. ಸೊ ಆಪರೇಟಿಂಗ್ ಪ್ರಾಫಿಟ್ಟು 2 ಲ್ಯಾಕ್ 2 ಲ್ಯಾಕ್ 2 ಲ್ಯಾಕ್ 2 ಲ್ಯಾಕ್ ಎಲ್ಲದಕ್ಕೂ 2 ಲ್ಯಾಕ್ ಬರೀಬೇಕು. ಯಾಕಂತ ಹೇಳಿದ್ರೆ ಸೊ ವೆನ್ ದ EBIT ಈಸ್ ₹2 ಲ್ಯಾಕ್ ಅನ್ನೋದೇ ನಮ್ಮ ಹೆಡ್ಡಿಂಗ್ ನೋಡಿಬೇಕಾದ್ರೆ ಅಲ್ವಾ? ಸೊ ಹಾಗಾಗಿ ಆಲ್ರೆಡಿ ಇರತಕ್ಕಂಥ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರಿಗೂ 2 ಲ್ಯಾಕೆ, ಪ್ಲ್ಯಾನ್ಗಳಿಗೂ EBIT 2 ಲ್ಯಾಕೆ ಬರ್ಕೊತೀರ. ಯಾಕಂದರೆ ಎಲ್ಲದಕ್ಕೂ ಇ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ EBIT ಇಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ 2 ಲ್ಯಾಕ್ 2 ಲ್ಯಾಕ್ 2 ಲ್ಯಾಕ್ 2 ಲ್ಯಾಕ್ ಅಂತ ಬರ್ಕೊತೀರ. ಲೆಸ್ ಯಾವಾಗಲೂ ಏನು ಮಾಡ್ಬೇಕು, EBITಲಿ ಫಸ್ಟ್ ಲೆಸ್ ಮಾಡಬೇಕಾಗಿರೋದೇನೋ ಇಂಟ್ರೆಸ್ಟು. ಯಾವುದಕ್ಕೆ ಮಾತ್ರ ಇಂಟ್ರೆಸ್ಟ್ ಕೊಡ್ತೀವಿ ನಾವು? ಎಲ್ಲಿ ಡಿಬೆಂಚರ್ಸ್ ಇರುತ್ತೋ ಅಥವಾ ಎಲ್ಲಿ ಬಾಂಡ್ಸ್ ಅಥವಾ ಲೋನ್ಸ್ ಇರುತ್ತೋ ಅಲ್ಲಿ ಮಾತ್ರ ನಾವೇನು ಮಾಡಬೇಕಾಗತ್ತೆ, ಇಂಟ್ರೆಸ್ಟನ್ನು ಕೊಡ್ತೀವಿ. ಈಗ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಎಲ್ಲೂ ಡಿಬೆಂಚರ್ಸೇ ಇರಲಿಲ್ಲ, ಹಾಗಾಗಿ ಇಂಟ್ರೆಸ್ಟ್ ಎಲ್ಲೂ ಬರೋದೇ ಇಲ್ಲ. ಸೊ ಡ್ಯಾಶ್. ನೆಕ್ಸ್ಟ್ ಎರಡನೇ ಪ್ಲ್ಯಾನ್ ಅಂದರೆ ಮೊದಲನೇ ಪ್ಲ್ಯಾನ್ ನೋಡೋಣ. ಈಗ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಿಟ್ಟು ಹೊಸದಾಗಿ 2.5 ಲಕ್ಷ ರೂಪಾಯಿನ ಏನು ರೈಸ್ ಮಾಡಬೇಕು ಅಂದ್ಕೊಂಡಿರ, ಅದರಲ್ಲಿ ಮೊದಲನೇ ಪ್ಲ್ಯಾನ್ 50,000 ಈಕ್ವಿಟಿ ಶೇರ್ ಮತ್ತು 25,000 ಈಕ್ವಿಟಿ ಶೇರ್ಸ್. ಹಾಗಾಗಿ ಇಂಟ್ರೆಸ್ಟನ್ನು ಮ್ಯಾಟ್ರು ಇಲ್ಲೂ ಕೂಡ ಬರೋದೇ ಇಲ್ಲ. ಸೊ ಹಾಗಾಗಿ ಡ್ಯಾಶ್. ನೆಕ್ಸ್ಟ್ ಪ್ಲ್ಯಾನಲ್ಲಿ 50,000 ಆಲ್ರೆಡಿ ಇರೋ ಈಕ್ವಿಟಿ ಶೇರು ಪ್ಲಸ್ 25,000 ನ್ಯೂ ಪ್ರಿಫರೆನ್ಸ್ ಶೇರ್ಸ್. ಹಾಗಾಗಿ ಇಲ್ಲೂ ಕೂಡ ಇಂಟ್ರೆಸ್ಟನ್ನು ಮ್ಯಾಟ್ರು ಬರೋದೇ ಇಲ್ಲ, ಡ್ಯಾಶ್. ಬಟ್ ಮೂರನೇ ಪ್ಲ್ಯಾನಲ್ಲಿ ಏನಂತ ಇದೆ, ಆಲ್ರೆಡಿ ಇರೋಂಥ 50,000 ಈಕ್ವಿಟಿ ಶೇರಿಗೆ 2.5 ಲಕ್ಷ ರೂಪಾಯಿ ವ್ಯಾಲ್ಯೂ ಅಷ್ಟು ಡಿಬೆಂಚರ್ಸ್ನ ನೀವು ಕಾಲ್ ಮಾಡ್ತೀರಾ ಅಂದರೆ ಅರ್ಥ ಏನೋ, ಡಿಬೆಂಚರ್ಸಿಗೆ ಏನು ಮಾಡಬೇಕಾಗತ್ತೆ, ನಾವು ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಎಷ್ಟು ಅಂತ ನಮಗೆ ಡಿಬೆಂಚರ್ನ ಇನ್ಫಾರ್ಮೇಷನ್ ಕೊಡಬೇಕಾದ್ರೇ ಅಲ್ಲೊಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸಿ ನೋಡಿ, ಇಶ್ಯೂ ಆಫ್ 10% ಡಿಬೆಂಚರ್ಸ್ ಆಫ್ ₹2,50,000. 2,50,000 ವ್ಯಾಲ್ಯೂ ಇದೆ, ಅದಕ್ಕೆ 10% ಇಂಟ್ರೆಸ್ಟ್ ಕೊಡಬೇಕು ಅಂತ ಅರ್ಥ ಇಲ್ಲಿ. 10% ಅಂದರೆ ಸೊ 2,50,000ಅಲ್ಲಿ 10% ಅಂದರೆ ಎಷ್ಟು? 25,000. ಹಾಗಾಗಿ ಆ ಕಾಲಮಲ್ಲಿ ಮಾತ್ರ ಲೆಸ್ ಮಾಡಬೇಕು. 2 ಲ್ಯಾಕ್
ಮೈನಸ್ 25,000. ಸೊ ನೆಕ್ಸ್ಟ್ ನಮಗೇನು ಸಿಗುತ್ತೆ, ಆಪರೇಟಿಂಗ್ ಪ್ರಾಫಿಟ್ ಅಥವಾ ಇ ಬಿ ಐ ಟಿಯಲ್ಲಿ ಇಂಟ್ರೆಸ್ಟ್ ಹೋದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ 2 ಲ್ಯಾಕ್ ಆ್ಯಸ್ ಇಟ್ ಈಸ್ ಬಂತು ಆಲ್ರೆಡಿ ಇರತಕ್ಕಂಥ ಕ್ಯಾಪಿಟಲ್ಲಿಗೆ. ನೆಕ್ಸ್ಟ್ ಫಸ್ಟ್ ಪ್ಲ್ಯಾನಲ್ಲಿ 2 ಲ್ಯಾಕ್ ಇದ್ದಿದ್ದು ಆ್ಯಸ್ ಇಟ್ ಈಸ್ ಬಂತು, ಯಾಕಂದರೆ ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟಲ್ಲೂ ಕೂಡ 2 ಲ್ಯಾಕ್ ಡ್ಯಾಶ್ ಇದೆ, ಹಾಗಾಗಿ ಆ್ಯಸ್ ಇಟ್ ಈಸ್ ಬಂತು. ಬಟ್ ಲಾಸ್ಟಲ್ಲಿ ಡಿಬೆಂಚರ್ ಇರೋದ್ರಿಂದ ಇಂಟ್ರೆಸ್ಟ್ನ ಲೆಸ್ ಮಾಡ್ತೀವಿ. 2 ಲ್ಯಾಕ್ ಮೈನಸ್ 25,000 ಮಾಡಿದ್ರೆ 1,75,000 ಬರುತ್ತೆ. ಓಕೆನಾ. ಸೊ ಈಗ ನಮ್ಮ ಹತ್ರ ಇರೋದೇನು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ನಾವೇನನ್ನು ಲೆಸ್ ಮಾಡಬೇಕು, ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿಲ್ಲ ಅಂತ ಹೇಳಿದ್ರೆ 50% ಅಂತ ನಾವೇ ಅಸಂಪ್ಷನ್ ಮಾಡ್ಕೋಬೇಕು. ಕೊಟ್ಟಿದ್ದಾರಾ ಇಲ್ಲ ಅಂತ ನೋಡಿ ಒಂದ್ಸರಿ. ಟ್ಯಾಕ್ಸ್ ನೋಡಿ 50%. ಸೊ ಟ್ಯಾಕ್ಸ್ 50% ಯಾವುದ್ರ ಮೇಲೆ, ಏನು ಪ್ರಾಫಿಟ್ ಬಿಫೋರ್ ಬಂದಿರುತ್ತೋ, ಟ್ಯಾಕ್ಸ್ನ ಬಿಫೋರ್ ಪ್ರಾಫಿಟ್ ಏನು ಬಂದಿರುತ್ತೋ ಅದರಲ್ಲಿ 50% ಮಾಡಬೇಕು. ಯಾವಾಗಲೂ ನೆನಪಿರಲಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲೇ ನೀವು 50%ನ ಲೆಸ್ ಮಾಡೋದು. ಸೊ 2 ಲ್ಯಾಕ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ ಅಂದರೆ 50% ಟ್ಯಾಕ್ಸ್ ಅಂದರೆ 1 ಲ್ಯಾಕ್ ಆಗುತ್ತೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರಿಗೆ. ನೆಕ್ಸ್ಟ್ ಮತ್ತೆ 2 ಲ್ಯಾಕ್ ಇದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಸೊ 50% ಅಂದರೆ ಮತ್ತೆ 1 ಲ್ಯಾಕ್. ನೆಕ್ಸ್ಟು ಕೂಡ ಪ್ಲ್ಯಾನಲ್ಲಿ ಏನಿದೆ 2 ಲ್ಯಾಕ್ ಇದೆ. 2 ಲ್ಯಾಕಲ್ಲಿ 50% ಅಂದರೆ 1 ಲ್ಯಾಕ್. ನೆಕ್ಸ್ಟ್ 1,75,000 ಇದೆ ಲಾಸ್ಟ್ ಪ್ಲ್ಯಾನಲ್ಲಿ. 1,75,000ಅಲ್ಲಿ 50% ಅಂದರೆ 87,500 ಸಿಕ್ತು. ಓಕೆನಾ. ಸೊ ಈಗೇನು ಮಾಡಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಲೆಸ್ ಆಯಿತು ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ ನಮಗೆ. ಸೊ 50% ಹೋದ್ಮೇಲೆ ಉಳಿಯೋದೇನು, ಹಂಗಾದ್ರೆ ಎಲ್ಲವೂ 50% ಉಳೀತು ಅಂತ ಅರ್ಥ. ಸೊ 2 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 1 ಲ್ಯಾಕ್, ಮತ್ತು ನೆಕ್ಸ್ಟ್ 2 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 1 ಲ್ಯಾಕ್, ನೆಕ್ಸ್ಟು 2 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 1 ಲ್ಯಾಕ್. 1,75,000ಅಲ್ಲಿ 87,500 ಹೋಯಿತು ಅಂದರೆ 87,500 ಉಳೀತು. ಸೊ ಈಗ ನಾವು ಟ್ಯಾಕ್ಸನ್ನು ಕಳೆದಾಯ್ತು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ ಆಗ್ತಿದ್ದಂಗೆ ನೆನಪಲ್ಲಿರಬೇಕು, ಫಾರ್ಮ್ಯಾಟ್ ಪ್ರಕಾರನೇ ಮಾಡ್ತೀವಿ ನಾನು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಯಾವಾಗಲೂ ಫಿಕ್ಸ್ಡ್ ಡಿವಿಡೆಂಟ್ ಕೊಡ್ತೀವಿ. ಅವ್ರಿಗೆ ಏನು ಡಿವಿಡೆಂಟ್ ಕೊಡಬೇಕು ಅವ್ರಿಗೆ ಕೊಟ್ಕೊಬಿಡ್ಬೇಕು. ಓಕೆನಾ. ಸೊ ನೋಡಿ, ನಮ್ಮ ಆಲ್ರೆಡಿ ಇರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಏನಾದರೂ ಪ್ರಿಫರೆನ್ಸ್ ಶೇರ್ಸ್ ಇತ್ತಾ, ಇಲ್ಲ, ಹಾಗಾಗಿ ಅಲ್ಲಿ ಡಿವಿಡೆಂಟ್ ಕೊಡೋ ಮ್ಯಾಟ್ರ್ ಬರೋಲ್ಲ, ಡ್ಯಾಶ್ ಹಾಕ್ತೀವಿ. ಸೊ ಫಸ್ಟ್ ಪ್ಲ್ಯಾನಲ್ಲಿ ಏನಿದೆ ನಮ್ಮದು 50,000 ಈಕ್ವಿಟಿ ಶೇರ್ ಇತ್ತು, ಹೊಸದಾಗಿ 25,000 ಮತ್ತು ಈಕ್ವಿಟಿ ಶೇರ್ ತೊಗೊತಿದ್ದೀವಿ. ಹಾಗಾಗಿ ಏನು ಮಾಡೋಕ್ಕೆ ಬರೋಲ್ಲ, ಅಲ್ಲೂ ಪ್ರಿಫರೆನ್ಸ್ ಶೇರ್ ಇಲ್ಲ, ಹಾಗಾಗಿ ಅಲ್ಲೂ ನಾವು ಇಂಟ್ರೆಸ್ಟ್ ಡಿವಿಡೆಂಟ್ ಕೊಡೋಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಅಲ್ಲೂ ಡ್ಯಾಶ್ ಹಾಕ್ತೀವಿ. ಎರಡನೇ ಪ್ಲ್ಯಾನಲ್ಲಿ ಏನಂತ ಇದೆ, 50,000 ಆಲ್ ಈಕ್ವಿಟಿ ಶೇರ್ ಪ್ಲಸ್ 25,000 ಪ್ರಿಫರೆನ್ಸ್ ಶೇರ್. ನೋಡಿ ಇಲ್ಲಿ ಪ್ರಿಫರೆನ್ಸ್ ಶೇರ್ ಬಂತು, ಎಲ್ಲಿ ಪ್ರಿಫರೆನ್ಸ್ ಶೇರ್ ಇದೆಯೋ ಅಲ್ಲಿ ಮಾತ್ರ ಅವ್ರಿಗೆ ಡಿವಿಡೆಂಟ್ ಕೊಡ್ತೀವಲ್ವಾ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ಎಷ್ಟು ಅಂತ ಹೇಳಿ ನೋಡಿ, ಇಲ್ಲಿ ಬಿ ನೋಡಿ. ಸೊ ಇಶ್ಯೂ ಆಫ್ 25,000, 12% ಪ್ರಿಫರೆನ್ಸ್ ಶೇರ್. ಇಲ್ಲಿ 12% ಏನನ್ನು ಹೇಳುತ್ತೆ ಅಂದರೆ ಅವರಿಗೆ 12% ಫಿಕ್ಸ್ಡ್ ಡಿವಿಡೆಂಟ್ ಕೊಡಬೇಕು ಅಂತ. ಸೊ ಟ್ಯಾಕ್ಸನ್ನು ಪೇ ಮಾಡಾದ್ಮೇಲೆ ಬಂದಿರೋಂಥ ಅಮೌಂಟಲ್ಲಿ ನಾವೇನು ಮಾಡಬೇಕೀಗ, 12% ಡಿವಿಡೆಂಟ್ ಕೊಡಬೇಕು. ಸೊ 2,50,000ಅಲ್ಲಿ 12% ಅಂದರೆ ಈಗ ಇಶ್ಯೂ ಮಾಡ್ತಿರೋದೆಷ್ಟು, 2,50,000 ಅಮೌಂಟಿನ ಪ್ರಿಫರೆನ್ಸ್ ಶೇರ್ ಅಂದರೆ 25,000 ರೂಪಾಯಿನ 10 ರೂಪಾಯಿಗೆ ಒಂದು ಶೇರ್, ಹಾಗೆ 2.5 ಲಕ್ಷ ರೂಪಾಯಿನ ನಾವು ಏನು ಮಾಡ್ತಿದ್ದೀವಿ, ಪ್ರಿಫರೆನ್ಸ್ ಶೇರ್ನ ಇಶ್ಯೂ ಮಾಡ್ತಿದ್ದೀವಿ. ಸೊ ಏನು 2.5 ಲಕ್ಷ ರೂಪಾಯಿ ಒಳಗೆ 12% ಮಾಡಿದ್ರೆ ಎಷ್ಟು ಬರುತ್ತೆ, 30,000 ಡಿವಿಡೆಂಟ್ ನಾವು ಕೊಡಬೇಕಾಗತ್ತೆ ಅವ್ರಿಗೆ. ಸೊ ಹಾಗಾಗಿ ಅಲ್ಲಿ 30,000 ಬರೆದ್ವಿ. ಸೊ ನೆಕ್ಸ್ಟ್ ಪ್ಲ್ಯಾನಲ್ಲಿ ಬರೀ ಏನಿದೆ, ಈಕ್ವಿಟಿ ಶೇರ್ ಮತ್ತು ಡಿವೆಂಚರ್ ಇದೆ, ಪ್ರಿಫರೆನ್ಸ್ ಶೇರ್ ಇಲ್ಲ. ಅಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ ಅಂದರೆ ಅವ್ರಿಗೆ ನಾವು ಡಿವಿಡೆಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಒಂದು ಕಾಲಮಲ್ಲಿ ಮಾತ್ರ ಬರೆದಿದ್ದೀವಿ, ಯಾವುದಾದ್ರು ಸೆಕೆಂಡ್ ಪ್ಲ್ಯಾನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಲೆಸ್ ಮಾಡ್ಕೊತೇವೆ. ಸೊ 1 ಲ್ಯಾಕಲ್ಲಿ ಏನೂ ಲೆಸ್ ಮಾಡೋಕ್ಕಿಲ್ಲ, 1 ಲ್ಯಾಕ್. ಮೊದಲನೇ ಪ್ಲ್ಯಾನಲ್ಲಿ 1 ಲ್ಯಾಕಲ್ಲಿ ಏನೂ ಲೆಸ್ ಮಾಡೋಕ್ಕಿಲ್ಲ, 1 ಲ್ಯಾಕ್. ಎರಡನೇ ಪ್ಲ್ಯಾನಲ್ಲಿ 1 ಲ್ಯಾಕ್ ಮೈನಸ್ 30,000, ಯಾಕಂದರೆ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ. 12%ನ ಕ್ಯಾಲ್ಕುಲೇಟ್ ಮಾಡಿ 30,000 ಲೆಸ್ ಮಾಡ್ತಿದ್ದೀವಿ. ಸೊ 1 ಲ್ಯಾಕ್ ಮೈನಸ್ 30,000 ಮಾಡಿದ್ರೆ 70,000 ಬಂತು. ನೆಕ್ಸ್ಟು 87,500ಅಲ್ಲಿ ಏನು ಲೆಸ್ ಮಾಡೋದಕ್ಕಿಲ್ಲ ಪ್ರಿಫರೆನ್ಸ್ ಡಿವಿಡೆಂಟು. ಸೊ ಹಾಗಾಗಿ ಏನು ಲೆಸ್ ಮಾಡೋಕ್ಕಾಗಲ್ಲ, 87,500 ಬಂತು. ಸೊ ಇದನ್ನು ನಾವೇನಂತ ಕರಿತೀವಿ, ಯಾವಾಗಲೂ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್. ನೋಡಿರಿ, ಎಲ್ರಿಗೂ ಕೊಟ್ಟಾದ್ಮೇಲೆ ಉಳಿಯೋ ಅಮೌಂಟ್ ಯಾರಿಗೆ ಸೇರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ 1 ಲ್ಯಾಕ್, 1,70,000, 87,500 ಡಿಫ್ರೆಂಟ್ ಇದರಲ್ಲಿ ಏನು
ಪ್ಲ್ಯಾನ್ಗಳಲ್ಲಿ ಬರ್ತಾ ಇದೆ. ನೆಕ್ಸ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು ನಮಗೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ನೋಡಿ, ಆಲ್ರೆಡಿ ಇದ್ದಂಥ ಈಕ್ವಿಟಿ ಶೇರ್ಸ್ ಎಷ್ಟು ನೋಡಿ, ಸೆಕೆಂಡ್ ಕಾಲಮ್ ಏನಿದೆಯಲ್ಲ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಆಲ್ರೆಡಿ ಇದ್ದಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಪ್ರಕಾರ 50,000 ಈಕ್ವಿಟಿ ಶೇರ್ ಇದೆ. ಹಾಗಾಗಿ ನಂಬರ್ ಆಫ್ ಈಕ್ವಿಟಿ ಶೇರು 50,000 ಬರೆದಿದ್ದೀವಿ. ಈಗ ಹೊಸ ಪ್ಲ್ಯಾನ್ ಏನು 3 ಇದ್ದಾವೆ, ಬ್ಲ್ಯಾಕ್ ಫಾಂಟಲ್ಲಿ ಏನು ಮಾಡಿದ್ದೀನಿ ನಾನು, ಅದರಲ್ಲಿ 50,000 ಆಲ್ರೆಡಿ ಇದ್ದಿದ್ದು ಈಕ್ವಿಟಿ ಶೇರು ಪ್ಲಸ್ ಹೊಸ ಈಕ್ವಿಟಿ ಶೇರ್ ಎಷ್ಟು 25,000. ಸೊ ಹಾಗಾಗಿ ಟೋಟಲ್ ಈಕ್ವಿಟಿ ಶೇರ್ ಎಷ್ಟಾಗುತ್ತೆ ಅಲ್ಲಿ 75,000 ಆಯಿತು. ನೆಕ್ಸ್ಟು 50,000 ಈಕ್ವಿಟಿ ಶೇರ್ ಪ್ಲಸ್ 25,000 ಪ್ರಿಫರೆನ್ಸ್ ಶೇರ್, ಹಾಗಾಗಿ ಬರೀ 50,000 ಈಕ್ವಿಟಿ ಶೇರ್ ಮಾತ್ರ ಇದೆ ಅಂತ ಅರ್ಥ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಏನು ಬರ್ದಿದ್ದೀನಿ ನಾನಲ್ಲಿ 50,000 ಬರ್ದಿದ್ದೀನಿ. ನೆಕ್ಸ್ಟು 50,000 ಈಕ್ವಿಟಿ ಶೇರ್ ಪ್ಲಸ್ 250,000 ಡಿವೆಂಚರ್ಸ್ ಅಂದರೆ ಏನು, ಮತ್ತೆ 50,000 ಈಕ್ವಿಟಿ ಶೇರ್ ಮಾತ್ರ ಉಳ್ಕೊಂಡಿದೆ. ಸೊ ಹಾಗಾಗಿ ಅಲ್ಲೂ ಕೂಡ 50,000 ಬರ್ಕೊಂಡಿದೆ. ಒಂದು ಕಡೆ ಮಾತ್ರ ಆಲ್ರೆಡಿ ಇದ್ದಂಥ ಈಕ್ವಿಟಿ ಶೇರಿಗೆ 25,000 ಹೊಸ ಈಕ್ವಿಟಿ ಶೇರ್ ಆ್ಯಡ್ ಆಗಿರೋದ್ರಿಂದ ಪ್ಲ್ಯಾನ್ ಫಸ್ಟಲ್ಲಿ 75,000, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಾಗಿದೆ 75,000 ಆಗಿದೆ. ಈಗೇನು ಮಾಡ್ಬೇಕು ನಾವು ಇ ಪಿ ಎಸ್ನ ಕ್ಯಾಲ್ಕುಲೇಟ್ ಅಂದರೆ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರನ್ನು ಎಲ್ಲ ಪ್ಲ್ಯಾನ್ಗಳಿಗೂ ಮಾಡಿ ನೋಡಬೇಕು. ನಾವು 1 lakh ಡಿವೈಡೆಡ್ ಬೈ 50,000 ಮಾಡ್ತೀರಿ, ಇ ಪಿ ಎಸ್ ಈಕ್ವಲ್ಸ್ ಟು ₹2 ಬರುತ್ತೆ. ನೆಕ್ಸ್ಟ್ 1 lakh ಡಿವೈಡೆಡ್ ಬೈ 75,000 ಮಾಡ್ತೀರಾ, ಇ ಪಿ ಎಸ್ ಈಕ್ವಲ್ಸ್ ಟು ₹1.33 ಬರುತ್ತೆ. 70,000 ಡಿವೈಡೆಡ್ ಬೈ 50 ಮಾಡ್ತೀರಾ, 50,000 ಮಾಡ್ತೀರಾ, ₹1.40 ಬರುತ್ತೆ. 87,500 ಡಿವೈಡೆಡ್ ಬೈ 50,000 ಮಾಡ್ತೀರಾ, ಆಗ ನಿಮಗೆ 1.75 ಬರುತ್ತೆ. ಓಕೆನಾ. ಸೊ ಇಲ್ಲಿ ಹೈಯೆಸ್ಟ್ ಇ ಪಿ ಎಸ್ ಕೊಟ್ಟಿರೋದು ಯಾವುದು ₹1.75. ಯಾವಾಗಲೂ ನೆನಪಿರಲಿ, ಇಲ್ಲಿ 4 ಇದಾವಲ್ಲ, ಅದರಲ್ಲಿ 2 ಅಂದರೆ ಮೊದಲನೇ ಕಾಲಮಲ್ಲಿ ಇರೋದೇ ಇ ಪಿ ಎಸ್ ಹೈಯೆಸ್ಟ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಎಕ್ಸಿಸ್ಟಿಂಗ್ ಪ್ಲ್ಯಾನ್, ಆಲ್ರೆಡಿ ಇದ್ದಂತಹ ಪ್ಲ್ಯಾನಿಗೆ ಇ ಪಿ ಎಸ್ ಎಷ್ಟು ಅಂತ ನಾವು ಆ ಇ ಪಿ ಎಸ್ ಇಟ್ಕೊಂಡು ಉಳಿದಿರೋ ಇ ಪಿ ಎಸ್ ಜೊತೆಗೆ ಕಂಪೇರ್ ಮಾಡಿ ಎಷ್ಟು ಡೈಲ್ಯೂಟ್ ಆಗಿದೆ, ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಓಕೆನಾ. ಸೊ ಡೈಲ್ಯೂಷನ್ ಅಗೇನ್ಸ್ಟ್ ಪ್ರೆಸೆಂಟ್ ಇ ಪಿ ಎಸ್ ₹2. ಆಲ್ರೆಡಿ ಇದ್ದಂತಹ 50,000 ಈಕ್ವಿಟಿ ಶೇರಿಗೆ ಇ ಪಿ ಎಸ್ 2 ಬರ್ತಾ ಇತ್ತು. ಹೊಸ ಪ್ಲ್ಯಾನ್ ಮಾಡೋದ್ರ ಮೂಲಕ ಇ ಪಿ ಎಸ್ ಏನಾಗಿದೆ ನೋಡಿ, ನೀವೇನಾದರೂ ಮೊದಲನೇ ಪ್ಲ್ಯಾನ್ನ ಅಂದರೆ ಬರೀ ಈಕ್ವಿಟಿ ಶೇರ್ನ ಮತ್ತೆ ಇಶ್ಯೂ ಮಾಡಿದ್ರೆ ನಿಮಗೆ ಇ ಪಿ ಎಸ್ 1.33 ಬರುತ್ತೆ. ಅಂದರೆ ನಿಮ್ಮ ಪ್ರೆಸೆಂಟ್ ಇ ಪಿ ಎಸ್ಸನ್ನು -0.67 ಅಷ್ಟು ಏನು ಮಾಡುತ್ತದೋ ಕಡಿಮೆ ಮಾಡುತ್ತೆ. ಸೊ ತುಂಬ ಕಡಿಮೆ ಆಗೋಯಿತು. ಎರಡನೇ ಪ್ಲ್ಯಾನಿಗೆ ಬರ್ತೀರಾ, 50,000 ಈಕ್ವಿಟಿ ಶೇರ್ ಪ್ಲಸ್ 25,000 ಪ್ರಿಫರೆನ್ಸ್ ಶೇರ್ ಮಾಡಿದವಾಗ ಇ ಪಿ ಎಸ್ ₹1.40 ಇದೆ. ಸೊ ₹2 ಇದ್ದಿದ್ದು 1.40 ಇಳಿದಿದೆ, ಅಂದರೆ -0.60 ಇಳಿದಿದೆ. ಇದನ್ನು ಕೂಡ ಜಾಸ್ತಿನೇ ಇಳಿದಿದೆ. ಅದೇ ಲಾಸ್ಟ್ ಪ್ಲ್ಯಾನ್ ಏನಿದೆ ಅಂದರೆ 50,000 ಈಕ್ವಿಟಿ ಶೇರ್, ಇನ್ನು ಉಳಿದಂಥ 2,50,000ಗೆ ಡಿಬೆಂಚರ್ನ ಏನಾದರೂ ಇಶ್ಯೂ ಮಾಡಿದ್ರೆ ನಿಮ್ಮ ಇ ಪಿ ಎಸ್ ₹1.75 ಆಗುತ್ತೆ. ಆದರೂ ಅಂದರೆ -0.25 ಅಷ್ಟು ಏನಾಗಿದೆ, ಮೈನಸ್ ಆಗಿದೆ. ಇವೆಲ್ಲವೂ ಮೈನಸ್ ಅಂತ ಹೇಳಿದ್ರೆ ನಾನು ಯಾಕೆ ಹಾಕಿದೆ ಅಂದರೆ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಮೊದಲಿದ್ದಂಥ ₹2 1.33, 1.40, 1.75 ಈಗಾಗಿದೆ ಅಂದರೆ ಅರ್ಥ ಏನೋ, ಮೈನಸ್ ಕಮ್ಮಿ 0.67 ಕಮ್ಮಿ ಆಯಿತು, ಮೈನಸ್ ಅಂತ ಹೇಳಿದ್ರೆ 0.60 ಕಮ್ಮಿ ಆಯಿತು, 0.25 ಅತ್ಯಂತ ಕಡಿಮೆ ಯಾವುದು ಕಮ್ಮಿ ಮಾಡಿದೆ ಇ ಪಿ ಎಸ್ನ, 3ನೇ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಂಡವಾಗ ತುಂಬ ಏನು ಕಡಿಮೆ ಆಗಲಿಲ್ಲ ಇ ಪಿ ಎಸ್ಸು, ಬರೀ 0.25 ಅಷ್ಟು ಮಾತ್ರ ರೆಡ್ಯೂಸ್ ಆಗಿದೆ. ಅಂದರೆ ಏನು, ಹೈಯೆಸ್ಟ್ ಇ ಪಿ ಎಸ್ ಈ 3 ಪ್ಲ್ಯಾನಲ್ಲಿ ಯಾವ್ದು ಕೊಡ್ತಾ ಇದೆ, 3ನೇ ಪ್ಲ್ಯಾನ್ ಕೊಡ್ತಾ ಇದೆ. ಏನದು 50,000 ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇರೋದು ಪ್ಲಸ್ ₹250,000 ಯಾವುದನ್ನ ಇಶ್ಯೂ ಮಾಡಿದ್ರೆ ಒಳ್ಳೆಯದು, ಡಿಬೆಂಚರ್ನ ಇಶ್ಯೂ ಮಾಡಿದ್ರೆ ಒಳ್ಳೆಯದು ಅಂತ ನಮಗೆ ಇ ಪಿ ಎಸ್ನ ಮೂಲಕ ಗೊತ್ತಾಯಿತು. ಸೊ ಹಾಗಾಗಿ ದ ಅಬೌವ್ ಟೇಬಲ್ ಶೋಸ್ ದ ಡೈಲ್ಯೂಷನ್ ಆಫ್ ಅರ್ನಿಂಗ್ ಪರ್ ಶೇರ್ ಹ್ಯಾಸ್ ಬೀನ್ ದ ಲೋವೆಸ್ಟ್. ಇಲ್ಲಿ ಡೈಲ್ಯೂಷನ್ನು ತುಂಬ ಕಡಿಮೆ ಆಗಿದೆ. ಅಂದರೆ ವೆನ್ ಫಂಡ್ಸ್ ಹ್ಯಾವ್ ಬೀನ್ ರೈಸ್ಡ್ ಬೈ ದ ಇಶ್ಯೂ ಆಫ್ ಡಿಬೆಂಚರ್. ಅಂದರೆ 3ನೇ ಪ್ಲ್ಯಾನ್ ಡಿಬೆಂಚರ್ನ ಇಶ್ಯೂ ಮಾಡಿದ್ರೆ ಡೈಲ್ಯೂಷನ್ ಏನಾಗಿದೆ, ತುಂಬ ಕಡಿಮೆ ಆಗಿರೋದು, ತುಂಬ ಲೋವೆಸ್ಟ್. ಇ ಪಿ ಎಸ್ ಅಲ್ಲಿ ತುಂಬ ಬದಲಾವಣೆ ಏನಾಗಲಿಲ್ಲ, ಬರೀ 0.25 ಅಷ್ಟು ಮಾತ್ರ ಕಡಿಮೆ ಆಗಿದೆ. ಹಾಗಾಗಿ ಆ ಪ್ಲ್ಯಾನೇ ಅವರು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ಯಾವಾಗ ಅಂದರೆ ವೆನ್ ದ ಇ ಬಿ ಐ ಟಿ ಈಸ್ ₹2 lakh ಇದ್ದಾವಾಗ. ಇ ಬಿ ಐ ಟಿ 2 lakh ಇದ್ದಿದ್ದು 50,000 ಜಾಸ್ತಿ ಆದಾಗ, ಅಂದರೆ
when the EBIT is rupees 2,50,000. ಸೇಮ್ ಮೆಥಡು, ಸೇಮ್ ಕಾಲಮು, ಎಲ್ಲ ಸೇಮು. ಇಲ್ಲಿ ಡಿಫರೆನ್ಸ್ ಇಷ್ಟೇ, ನೆನಪಿರಲಿ. ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಲ್ ಈಕ್ವಿಟಿ ಶೇರ್ಸಿಗೆ ಮಾತ್ರ ಏನು ಮಾಡಬೇಕು, 2 lakh ಹಾಕ್ತೀರಾ. ಅದು ಎಲ್ಲ ಆ ಕ್ಯಾಲ್ಕುಲೇಷನ್ ಏನೇನೂ ಚೇಂಜ್ ಮಾಡಬಾರ್ದು. ಅಲ್ಲಿ ಏನಿದೆ ಫಸ್ಟ್ ಪ್ಲ್ಯಾನಲ್ಲಿ ಏನು ಮಾಡಿರೋ ಪ್ರೆಸೆಂಟಿಗೆ, ಆ ಪ್ರೆಸೆಂಟ್ ಪ್ರೆಸೆಂಟ್ EBITನೇ ತಗೋಬೇಕು. ಅದೇ ಎಕ್ಸ್ಪ್ಯಾನ್ಷನ್ ನಂತರ ಏನಾದರೂ 50,000 ಜಾಸ್ತಿ ಆದರೆ ಆಗ ಏನು ಮಾಡಬೇಕಂತೆ ಅಂತ ಹೇಳಿ ಆ 3 ಪ್ಲ್ಯಾನ್ಗಳಿಗೆ ಮಾತ್ರ ನಾವು ಅಪ್ಲೈ ಮಾಡಿ ನೋಡಬೇಕಾಗತ್ತೆ. ನೋಡಿಬೇಕಾದ್ರೆ ಫಸ್ಟ್ ಕಾಲಮ್ಗೆ ಇಲ್ಲಿ ಮಾಡಿರೋದಕ್ಕೂ ಇಲ್ಲಿ ಮಾಡಿರೋದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. EPS ₹2 ಬಂದಿದೆ, ಇಲ್ಲೂ EPS ₹2 ಬಂದಿದೆ. ಯಾಕಂದರೆ ನಾವು ಯಾವ ಕ್ಯಾಲ್ಕುಲೇಷನ್ನು ಚೇಂಜ್ ಮಾಡಿಲ್ಲ. ಈಗ ನಾವು ಚೇಂಜ್ ಮಾಡೋದಕ್ಕೆ ಹೊರಟಿರೋದು ಯಾವುದಕ್ಕೆ ಅಂದರೆ, ಈ ನಮ್ಮ 3 ಪ್ಲ್ಯಾನ್ಗಳಿತ್ತಲ್ಲ, 50,000 ಈಕ್ವಿಟಿ ಶೇರ್ ಪ್ಲಸ್ 25,000 ಈಕ್ವಿಟಿ ಶೇರ್, 50,000 ಈಕ್ವಿಟಿ ಶೇರ್ ಪ್ಲಸ್ 25,000 ಪ್ರಿಫರೆನ್ಸ್ ಶೇರ್, 50,000 ಈಕ್ವಿಟಿ ಶೇರ್ ಪ್ಲಸ್ 2,50,000 ಡಿಬೆಂಚರಿಗೆ ನಾವಲ್ಲಿ EBIT ಅಮೌಂಟ್ನ ಚೇಂಜ್ ಮಾಡಬೇಕು. ಮೊದಲು 2 lakh ಇತ್ತು, ಈಗ 2,50,000 ಆಗಿದೆ ಅಂತ. ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBITನ ನೋಡಿ, ಫಸ್ಟ್ ಕಾಲಮ್ನ ಮುಟ್ಟೋದಕ್ಕೆ ಹೋಗ್ಬೇಡ, ಆ್ಯಸ್ ಇಟ್ ಈಸ್ ಅಲ್ಲಿಂದ ಇಲ್ಲಿ ಕಾಪಿ ಮಾಡಿದ್ರೆ ಆಯ್ತಷ್ಟೆ. ಎರಡನೇ ಕಾಲಮಿಂದ ಅಂದರೆ 3ನೇ ಕಾಲಮ್, ಪರ್ಟಿಕ್ಯುಲರ್ಸ್ ಬಿಟ್ಟು ನಾನು ಹೇಳ್ತಾ ಇರೋದು 1ನೇ ಕಾಲಮ್ ಅಂತ. ಈಗ ಪರ್ಟಿಕ್ಯುಲರ್ ಸೇರ್ ಹೇಳೋದಾದರೆ 3ನೇ ಕಾಲಮ್ ಅಂದರೆ ಬ್ಲ್ಯಾಕ್ ಫಾಂಟಲ್ಲಿ ಏನನ್ನು ಮಾಡಿದ್ದೀನಿ ಅದು. 50,000 ಈಕ್ವಿಟಿ ಶೇರ್ಸ್ ಆಲ್ರೆಡಿ ಇತ್ತು, ಮತ್ತು 25,000 ಈಕ್ವಿಟಿ ಶೇರ್ಸಿಗೆ EBITನ 2 lakh ತೊಗೊಂಡಿದ್ವಿ. ಅಲ್ಲಿ ಇಲ್ಲೆಷ್ಟು 50,000 ಜಾಸ್ತಿ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 2,50,000, ನೆಕ್ಸ್ಟ್ ಕಾಲಮಲ್ಲೂ 2,50,000, ಮತ್ತು ನೆಕ್ಸ್ಟ್ ಕಾಲಮಲ್ಲೂ 2,50,000. ಮತ್ತೆ ಎಲ್ಲ ಕ್ಯಾಲ್ಕುಲೇಷನ್ ಸೇಮ್. ಲೆಸ್ ಇಂಟ್ರೆಸ್ಟ್, ಯಾವ ಕಾಲಮಿಗೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ, ಡಿಬೆಂಚರ್ಸ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇಂಟ್ರೆಸ್ಟ್. ಅಲ್ಲೇನು ಅಮೌಂಟ್ ಬಂದಿತ್ತಲ್ವಾ ಅದೇ ಅಮೌಂಟೇ ಬಂದಿದೆ ನೋಡಿ. ಇಲ್ಲಿ 25,000 ಇದೆ, ಇಲ್ಲೂ 25,000. ನೆಕ್ಸ್ಟ್ ನಾವು ಲೆಸ್ ಮಾಡಿದವಾಗ ನೋಡಿ, ಈಗ ನಾನು ಮೊದಲನೇ ಈ ಪ್ರೆಸೆಂಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಬಿಟ್ಟು ಮಾತ್ರ ಹೇಳ್ತೀನಿ, ಯಾಕಂದರೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಅದು ಆ್ಯಸ್ ಇಟ್ ಈಸ್. ಸೊ ಈಗ ನಮ್ಮ ಫಸ್ಟ್ ಪ್ಲ್ಯಾನ್ ಪ್ರಕಾರ ನೋಡೋದಾದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು 2,50,000 ಇದೆ. ಸೆಕೆಂಡ್ ಪ್ಲ್ಯಾನಲ್ಲಿ ಮತ್ತೆ 2,50,000 ಇದೆ. ಥರ್ಡ್ ಪ್ಲ್ಯಾನಲ್ಲಿ ಮಾತ್ರ 2,25,000 ಇದೆ. ಯಾಕೆ ಅಂತ ಹೇಳಿದ್ರಲ್ಲಿ ಇಂಟ್ರೆಸ್ಟು ಲೆಸ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಕ್ಕಿದೆ ಅಲ್ವ, ಈಗ ಬಿಫೋರ್ ಟ್ಯಾಕ್ಸ್ ಇದ್ದಿದ್ದನ್ನು ಆಫ್ಟರ್ ಟ್ಯಾಕ್ಸ್ ಮಾಡ್ಕೋಬೇಕು ಅಂದರೆ 50% ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ 2 lakhಲ್ಲಿ 1 lakh ಅದು ಫಸ್ಟ್ ಕಾಲಮಿಂದಂತೂ ಬಿಟ್ಬೇಡ. ನೆಕ್ಸ್ಟು 2,50,000ಅಲ್ಲಿ 1,25,000 ಹೋಯಿತು ಅಂದರೆ 1,25,000 ಉಳಿಯುತ್ತೆ. 2,50,000ಅಲ್ಲಿ ಮತ್ತೆ 1,25,000 ಹೋಯಿತು ಅಂದರೆ 1,25,000 ಉಳಿಯುತ್ತೆ. ಲಾಸ್ಟ್ ಪ್ಲ್ಯಾನಲ್ಲಿ 2,25,000 ಇದೆ. ಆ 2,25,000ಅಲ್ಲಿ 50% ಅಂದರೆ 1,12,500 ಲೆಸ್ ಮಾಡಿದ್ರೆ 1,12,500 ಉಳಿಯುತ್ತೆ. ಸೊ ಇದೇನಿದೆಯಲ್ಲ, ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ನಾವು ಪೇ ಮಾಡಾದಮೇಲೆ 1 lakh, 1,25,000, 1,25,000, 1,12,500 ಉಳಿದಿದೆ. ಸೊ ಫಸ್ಟ್ ಯಾರಿಗೆ ನಾವೀಗ ಡಿವಿಡೆಂಟ್ನ ಪೇ ಮಾಡಬೇಕು, ಟ್ಯಾಕ್ಸ್ ಕಟ್ ಆಗ್ತಿದ್ದಂಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ 12% ಡಿವಿಡೆಂಟ್ನ ನಾವು ಕಟ್ಟಬೇಕು. ಇದನ್ನು ಮಸ್ತ್ ಹೊಸ್ದಾಗಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಏನು ಈ ಮೆಥಡಲ್ಲಿ ಏನು ಮಾಡಿದ್ರಲ್ಲ ನೀವು, EBIT 2 lakh ಇದ್ದವಾಗ ಅಷ್ಟೇ ಬಂದಿರುತ್ತೆ, ಅದರಲ್ಲಿ ಏನು ಚೇಂಜಸ್ ಆಗಲ್ಲ. 30,000ನ ಲೆಸ್ ಮಾಡ್ತೀರಾ. ಸೊ ಅವಾಗ 1 lakh, 1,25,000, 95,000, 1,12,500 ಬರುತ್ತೆ. ಸೊ ಈಗ ನಮಗೆ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ಪ್ರಾಫಿಟ್ಟು ಉಳಿದಿದೆ ಅನ್ನೋದು ಗೊತ್ತಾಗಿದೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸಲ್ಲೂ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಮೊದಲನೇದು ಹಳೇದೆಷ್ಟಿತ್ತು, 50,000 ಇತ್ತು. ಸೊ ಆ್ಯಸ್ ಇಟ್ ಈಸ್ 50,000. ಫಸ್ಟ್ ಪ್ಲ್ಯಾನಲ್ಲಿ 50,000 ಈಕ್ವಿಟಿ ಶೇರಿಗೆ ಮತ್ತೆ 25,000 ಈಕ್ವಿಟಿ ಶೇರ್ನ ಆ್ಯಡ್ ಮಾಡ್ತೀರಿ, ಹಾಗಾಗಿ 75,000 ಆಗುತ್ತೆ. ನೆಕ್ಸ್ಟೆಲ್ಲ ಪ್ರಿಫರೆನ್ಸ್ ಮತ್ತು ಡಿಬೆಂಚರ್ ಮಾತ್ರ ಇರೋದ್ರಿಂದ 50,000 ನಂಬರ್ ಆಫ್ ಶೇರ್ಸು ಇರುತ್ತೆ. ಈಗ ಇದನ್ನು ಮತ್ತೆ EPS ಫಾರ್ಮುಲಾ ಹಾಕಿ ಡಿವೈಡ್ ಮಾಡ್ತೀವಿ. 1 lakh ಡಿವೈಡ್ ಬೈ 50,000 ಮಾಡಿದ್ರೆ ₹2. ಅಲ್ಲೂ ಅದೇ ಇಲ್ಲೂ ಅದೇ, ಏನೂ ಚೇಂಜಸ್ ಇಲ್ಲ ಫಸ್ಟ್ ಕಾಲಮಿಗೆ. ಸೊ ಹೊಸ ಪ್ಲ್ಯಾನ್ಗಳಲ್ಲಿ ಫಸ್ಟ್ ಪ್ಲ್ಯಾನ್ ಏನಿದೆಯಲ್ಲ ಅಲ್ಲಿ 1,25,000 ಡಿವೈಡೆಡ್ ಬೈ 75,000 ಮಾಡಿದವಾಗ ₹1.67 ಬಂತು. ಎಷ್ಟು ಬಂತು? ₹1.67 ಬಂತು.
ನೆಕ್ಸ್ಟು ಎರಡನೇ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ರುಪೀಸ್ 1.90 ಬಂತು. 95,000 ಡಿವೈಡೆಡ್ ಬೈ 50,000 ಮಾಡಿದವಾಗ ರುಪೀಸ್ 1.90 ಬಂತು. ಅದೇ ಮೂರನೇ ಪ್ಲ್ಯಾನ್ ಡಿಬೆಂಚರ್ನ ಇಶ್ಯೂ ಮಾಡಿದಾಗ ಪ್ಲ್ಯಾನ್ ನೋಡ್ರಿ 1,12,500 ನಮ್ಮ ಏನು ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ ಜಾಸ್ತಿ ಬಂದಿದೆ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ 50,000 ಇದೆ. ಡಿವೈಡ್ ಮಾಡಿದವಾಗ ರುಪೀಸ್ 2.25 ಬಂತು. ನೋಡಿ, ನಮ್ಮ ಆಲ್ರೆಡಿ ಇದ್ದಂಥ EPS ಬರೀ 2 ರೂಪಾಯಿ, ಅದಕ್ಕಿಂತ ಜಾಸ್ತಿ ಆಯಿತು. ಯಾವಾಗ ಪ್ಲ್ಯಾನ್ ನಂಬರ್ 3ಯಲ್ಲಿ ಇರೋಂಥ EPS ನೋಡಿ, ಫಸ್ಟ್ ಪ್ಲ್ಯಾನಲ್ಲಿ ಏನಾಯಿತು EPS 2 ರೂಪಾಯಿ ಇದ್ದಿದ್ದು 1.67 ಆಯಿತು. ಎರಡನೇ ಪ್ಲ್ಯಾನ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಏನಾಗ್ತಿತ್ತು EPS 1.90 ಆಯಿತು. ಅದೇ ಮೂರನೇ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇರೋ EPSಗಿಂತ ಜಾಸ್ತಿ ಆಯಿತು. EPS ಎಷ್ಟು 2.25 ಅಂದರೆ ಪ್ಲಸ್ 0.25 ಆಯಿತು ಅಲ್ವಾ. ಸೊ ಹಾಗಾಗಿ ಯಾವುದನ್ನು ಸಜೆಸ್ಟ್ ಮಾಡಬೇಕಾಗತ್ತೆ ನಾವು, ಮೂರನೇ ಪ್ಲ್ಯಾನ್. ಯಾವಾಗಲೂ ನೋಡಿ ಡಿಬೆಂಚರ್ಸ್ನ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಮಗೇನು ಫೈನಾನ್ಷಿಯಲ್ ಲಿವರೇಜ್ ಅಥವಾ ಟ್ರೇಡಿಂಗ್ ಆನ್ ಈಕ್ವಿಟಿ ನಮಗೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮಾಡೋದಕ್ಕೆ ಸಾಧ್ಯ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡೋದಕ್ಕೆ ಸಾಧ್ಯ. ಅದನ್ನೇ ನಾನಿಲ್ಲಿ ದ ಅಬೋವ್ ಟೇಬಲ್ ಶೋಸ್ ದ್ಯಾಟ್ EPS ಹ್ಯಾಸ್ ರೈಸ್ಡ್ ಬೈ ರುಪೀಸ್ 0.25. ನೀವು ಮೂರನೇ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಂಡಾಗ EPS ಏನಾಗಿದೆ 0.25 ಪರ್ ಶೇರು ಜಾಸ್ತಿ ಆಗಿದೆ, ವೆನ್ ಫಂಡ್ಸ್ ಹ್ಯಾವ್ ಬಿನ್ ರೈಸ್ಡ್ ಬೈ ದ ಇಶ್ಯೂ ಆಫ್ ಡಿಬೆಂಚರ್ ಅಲ್ವಾ. ಸೊ ಹಾಗಾಗಿ ಈ ಥರ ನಾವೇನು ಮಾಡಬೇಕಾಗತ್ತೆ, EPSನ ಕ್ಯಾಲ್ಕುಲೇಟ್ ಮಾಡಿ ಡಿಸಿಷನ್ ಮೇಕಿಂಗ್ ಮಾಡಬೇಕಾಗತ್ತೆ, ಯಾವ ಫಂಡು ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ಗಳಿಗೆಲ್ಲ ಬೆಟರ್ ಅಂತ. ಓಕೆನಾ. ಸೊ ಇದು ನಾನು ರೆಫರೆನ್ಸಿಗೆ ಯೂಸ್ ಮಾಡಿರೋ ಬುಕ್ಸ್ಗಳು, ನೀವು ಕೂಡ ಇವುಗಳನ್ನ ರೆಫರ್ ಮಾಡ್ಬೋದು. ಸೊ ಮುಂದಿನ ಸೆಷನಲ್ಲಿ ಬೇರೆ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.